ಹಲೋ ಸ್ಟೂಡೆಂಟ್ಸ್, ಸಪೋಸ್ ನಿಮಗೆ ಸ್ಟಾಟಿಸ್ಟಿಕ್ಸ್ ಅಲ್ಲಿ ಈ ಟ್ರಿಕ್ ಗೊತ್ತಿತ್ತು ಅಂತಂದ್ರೆ ಇನ್ 2 ಸೆಕೆಂಡ್ಸ್ ನೀವು ಕ್ವಶನ್ ಗೆ ಆನ್ಸರ್ ಬರೀಬಹುದು. ಸೊ ಆ ಟ್ರಿಕ್ ಏನಪ್ಪಾ ಅಂತಂದ್ರೆ, ಸಪೋಸ್ ನಿಮ್ಮ ಹತ್ರ ಎನ್ ಅಬ್ಸರ್ವೇಷನ್ಸ್ ಇದಾವೆ ಅಂತ ಅನ್ಕೊಳ್ಳೋಣ. ಈ ಅಬ್ಸರ್ವೇಷನ್ಸ್ ಗೆ ವೇರಿಯನ್ಸ್ ಸಿಗ್ಮಾ ಸ್ಕ್ವೇರ್ ಅಂತ ಅನ್ಕೊಳ್ಳೋಣ ಅಂಡ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಸಿಗ್ಮಾ ಅಂತ ಕನ್ಸಿಡರ್ ಮಾಡೋಣ. ಈ ಅಬ್ಸರ್ವೇಷನ್ಸ್ ಗಳಿಗೆ ನೀವು ಯಾವುದೋ ಒಂದು ಕಾನ್ಸ್ಟೆಂಟ್ ಇಂದ ಆಡ್ ಅಥವಾ ಸಬ್ಟ್ರಾಕ್ಟ್ ಮಾಡಿಕೊಂಡು ಹೊಸ ಅಬ್ಸರ್ವೇಷನ್ಸ್ ಗಳನ್ನ ಬರೆದಾಗ ಈ ಹೊಸ ಅಬ್ಸರ್ವೇಷನ್ಸ್ ಗಳಿಗೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಮತ್ತೆ ವೇರಿಯನ್ಸ್ ಚೇಂಜ್ ಆಗಲ್ಲ. ಹೊಸ ಅಬ್ಸರ್ವೇಷನ್ ಬಂದ ಮೇಲೂ ಕೂಡ ವೇರಿಯನ್ಸ್ ಸಿಗ್ಮಾ ಸ್ಕ್ವೇರ್ ಇರುತ್ತೆ ಅಂಡ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಸಿಗ್ಮಾನೇ ಇರುತ್ತೆ. ಬಟ್ ನೀವೇನಾದ್ರೂ ಓಲ್ಡ್ ಅಬ್ಸರ್ವೇಷನ್ಸ್ ಗಳಿಗೆ ಒಂದು ಕಾನ್ಸ್ಟೆಂಟ್ ಇಂದ ಪ್ರಾಡಕ್ಟ್ ತಗೊಂಡು ಬರೆದಾಗ ಅಥವಾ ಡಿವಿಷನ್ ಅಲ್ಲಿ ಬರ್ಕೊಂಡಾಗ ವೇರಿಯನ್ಸ್ ಏನಾಗತ್ತಪ್ಪ ಅಂತಂದ್ರೆ, ಹಳೆ ಅಬ್ಸರ್ವೇಷನ್ಸ್ ಗೆ ಇರುವಂತ ವೇರಿಯನ್ಸ್ ಗೆ ಹೊಸ ಅಬ್ಸರ್ವೇಷನ್ ಬರಬೇಕಾದ್ರೆ ಏನ್ ಕಾನ್ಸ್ಟೆಂಟ್ ಇಂದ ಮಲ್ಟಿಪ್ಲೈ ಮಾಡಿರ್ತೀರಿ ಅದರದ್ದು ಸ್ಕ್ವೇರ್ ನ ಮಲ್ಟಿಪ್ಲೈ ಮಾಡ್ಕೊಂಡು ಬರೀಬೇಕು. ಅಂಡ್ ಅದೇ ಪ್ರಕಾರ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಏನ್ ಬರುತ್ತೆ ಅಂದ್ರೆ, ಹಳೆ ಅಬ್ಸರ್ವೇಷನ್ಸ್ ಏನ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಇರುತ್ತೆ ಅದಕ್ಕೆ ಈ ಕಾನ್ಸ್ಟೆಂಟ್ ಮಲ್ಟಿಪ್ಲೈ ಮಾಡ್ಕೊಂಡು ಬರೀಬೇಕು. ಅಂಡ್ ವೆನ್ ವಿ ಡಿವೈಡ್ ಬೈ ದ ಕಾನ್ಸ್ಟೆಂಟ್, ವೇರಿಯನ್ಸ್ ವಿಲ್ ಬಿ ಸಿಗ್ಮಾ ಸ್ಕ್ವೇರ್ ಡಿವೈಡೆಡ್ ಬೈ ಕೆ ಸ್ಕ್ವೇರ್ ಅಂಡ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ವಿಲ್ ಬಿ ಸಿಗ್ಮಾ ಬೈ ಕೆ. ಬಟ್ ಅಷ್ಟೇ, ಇಲ್ಲಿ ನಾನ್ ಜೀರೋ ಕಾನ್ಸ್ಟೆಂಟ್ ಇಂದ ಡಿವೈಡ್ ಮಾಡಿದಾಗ ಡಿವಿಷನ್ ಅಲ್ಲಿ ವರ್ಕೌಟ್ ಆಗುತ್ತೆ ಅಂಡ್ ನಾನ್ ಜೀರೋ ಕಾನ್ಸ್ಟೆಂಟ್ ಇಂದ ಮಲ್ಟಿಪ್ಲೈ ಆದಾಗ ಪ್ರಾಡಕ್ಟ್ ಅಲ್ಲೂ ಕೂಡ ಈ ತರ ನಿಮಗೆ ಆನ್ಸರ್ ಬರುತ್ತೆ. ಸೊ ಹೋಪ್ ಈ ಟ್ರಿಕ್ ನಿಮಗೆ ಅರ್ಥ ಆಯ್ತು ಅನ್ಕೊಂತೀನಿ. ಸೊ ಇದೇ ತರ KCET ಗಾಗಿ ಶಾರ್ಟ್ ಟ್ರಿಕ್ಸ್ ನ ಕಲಿಬೇಕಾಗಿತ್ತು ಅಂತಂದ್ರೆ ನನ್ನ ಪೇಜ್ ನ ಫಾಲೋ ಮಾಡಿ, ಲೈಕ್ ಮತ್ತು ಕಮೆಂಟ್ ಮಾಡೋದನ್ನ ಮರಿಬೇಡಿ.